ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಜನ ಹಣ ಗಳಿಸಬೇಕು ಅನ್ನೋದು ಒಂದೇ ಅವರ ಪರಮ ಗುರಿಯಾಗಿರುತ್ತೆ. ಹಾಗಾಗಿ ಅವರು ಆಯ್ದುಕೊಳ್ಳುವಂತಹ ರೀತಿ ಬೇರೆ ಆಗಿರುತ್ತೆ. ಅಂದ್ರೆ ಕೆಲವು ಕೆಟ್ಟ ಮಾರ್ಗಗಳನ್ನ ಕೂಡ ಹಿಡಿದು ಮುನ್ನುಗ್ತಾರೆ. ಈ ಒಂದು ಆಲೋಚನೆ ಅಂಥವರಲ್ಲಿ ಮೂಡೋದು ಯಾಕೆ ಗುರುಜಿ? ಇದೇ ಕೆಟ್ಟ ಅಭ್ಯಾಸ. ಯಾಕೆಂದ್ರೆ ನೀನು ಹೇಳಿದಾಗೆ ದುಡ್ಡಿದ್ರೆ ಎಲ್ಲವೂ ನಮಗೆ ಲಭ್ಯವಾಗತ್ತೆ, ಎಲ್ರಿಗೂ ಗೊತ್ತು. ಆದರೆ ದುಡ್ಡು, ಅದಕ್ಕೊಂದು ಸಣ್ಣ ಉದಾಹರಣೆ, ಊಟ ತುಂಬ ಚೆನ್ನಾಗಿದೆ ಅಂತ ನೀನು ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಇದು ಹಿಂದಿನ ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ಅಂತಕ್ಕಂಥ ಸಿದ್ಧಾಂತ ಇತ್ತು, ಹೌದಾ? ಈಗ ಮೈ ತುಂಬ ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ, ಹೌದಾ? ಹೊಟ್ಟೆ ತುಂಬ ತಿನ್ನಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದೇ ಒಂದು ದುರಭ್ಯಾಸ, ಒಂದು ಕೆಟ್ಟ ಅಭ್ಯಾಸ. ಹೊಟ್ಟೆ ತುಂಬ ಊಟ ತಪ್ಪು, ಊಟ ಮಾಡಬಾರದು, ಅದು ವಿಷ ಆಗತ್ತೆ, ಹೌದಲ್ಲ? ಎಷ್ಟೋ ಜನ ಕೈ ಹಾಕೊಂಡು ವಾಮಿಟ್ ಮಾಡ್ಕೊತಾರೆ, ಹಂಗೆ ತಿಂದಿರ್ತಾರೆ ಕೆಲವರು. ಇನ್ನೇನು ಹೇಳೋಣ ಅಲ್ವಾ? ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡುವುದು ನಿಮ್ಮ ಜೀವನದಲ್ಲಿ ಅರ್ಧ ಆಯಸ್ಸನ್ನು ನೀವೇ ಕಮ್ಮಿ ಮಾಡ್ಕೋತೀರ. ಮಕ್ಕಳಿಗೆ ಊಟ ತಿಂದರೆ ಶಕ್ತಿ ಬರುತ್ತೆ ಅಂತ ಮಕ್ಕಳಿಗೆ ಬಲವಂತವಾಗಿ ಊಟ ತುರುಕೋದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೀರಾ. ಮಕ್ಕಳು ಮಂಡತನವನ್ನು ಜಾಸ್ತಿ ಮಾಡ್ತೀರಾ. ಅದೇ ಮಗುಗೆ ಹೊಡಿತೀರಾ, ಅದೇ ಮಗು ಬಗ್ಗೆ ಶಾಸ್ತ್ರ ಕೇಳ್ತೀರಾ. ನನ್ನ ಮಗ ಹೇಳೋದು ಮಾತು ಕೇಳ್ತಾ ಇಲ್ಲ. ನೀವು ಕಲಿಸಿರೋದೇನು ದುರಭ್ಯಾಸ, ಹೊಟ್ಟೆ ತುಂಬ ತಿನ್ನು, ತುರುಕಿ ಕಳಿಸ್ಬಿಟ್ಟಿದ್ದೀರಾ. ಈಗ ಮಗು ದುರಭ್ಯಾಸಕ್ಕೆ ದಾಸನ ಆಗಲೇಬೇಕು. ಯಾಕೆ ಅಂದರೆ ಅತಿಯಾದ ಊಟ ದೇಹವನ್ನು ಹಾಳು ಮಾಡುತ್ತೆ ಅಂತ ಫಸ್ಟು ಹೊಟ್ಟೆ ತುಂಬ ತಿನ್ನು ಅನ್ನೋರು ತಿಳ್ಕೋಬೇಕು. ಇಲ್ಲಿ ಇರ್ತಕ್ಕಂತಹ ವಿಚಾರ, ತಟ್ಟೆ ಚಿಕ್ಕದಿರಬೇಕು. ಊಟಕ್ಕೆ ತಟ್ಟೆ ಯಾರು ದೊಡ್ಡದಾಗಿ ಮಕ್ಕಳಿಗೆ ಕೊಡ್ತಾರೆ, ತಾವು ಹಾಕೋತಾರೆ, ಅದು ಮೊದಲನೇ ಕೆಟ್ಟ ಅಭ್ಯಾಸ. ಊಟಕ್ಕೆ ತಟ್ಟೆ ಹಾಕೋದಿದೆಯಲ್ಲಮ್ಮ, ಚಿಕ್ಕದಿರಬೇಕು. ಯಾಕೆ ಚಿಕ್ಕದಿರಬೇಕು? ದೊಡ್ಡದಾಗಿ ಹಾಕೋಬಾರ್ದು. ಚಿಕ್ಕದು ಯಾಕಿರಬೇಕು? ನಾವು ಏನು ಹಾಕ್ತೀವಿ ಐಟಮ್ ಜಾಸ್ತಿ ತುಂಬ್ದಂಗೆ ಕಾಣಿಸುತ್ತೆ. ತಟ್ಟೆ ಚಿಕ್ಕದಿದ್ದಾಗ ಒಂದು ಪಲ್ಯ ಹಾಕ್ತೀವಿ ಅಂತ ಇಟ್ಕೊ, ಆಯಿತಾ? ಒಂದಷ್ಟು ಅನ್ನ, ಒಂದಷ್ಟು ಇನ್ನೊಂದು ಕಡೆ ಸಾಂಬಾರು, ಇನ್ನೊಂದು ಒಂದು ಹಾಕ್ಕೊಂಡಿರ್ತೀವಿ. ಓಕೆ, ತಟ್ಟೆ ಏನಾಯಿತು, ತುಂಬ್ದಂಗೆ ಆಯಿತು. ಅದು ನೋಡಿದ ತಕ್ಷಣ ನಾನು ಇಷ್ಟು ತಿಂತೀನಾ ಅಂತ ಮನ್ಸಿಗೆ ಬಂತಲ್ಲ, ಅರ್ಧ ಊಟ ಕಮ್ಮಿ ಆಗುತ್ತೆ. ನಾವು ದೊಡ್ಡದಾಗಿ ತಟ್ಟೆ ತಗೊಂಡ್ರೆ ಅನ್ನ ಹಾಕಿದ್ರೆ ಯಾವುದೋ ಮೂಲೆಗೆ ಸರೋದು, ಇದೇನು ಇಷ್ಟೇನು ಅನ್ನ ತಿನ್ನೋದು ನಾನು